ಹಾಯ್ ಹೆಲೋ ಎವ್ರಿವನ್, ಇದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಮೊದಲಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇದು ನಾನು ಸಂಡೇ ಪೋಸ್ಟ್ ಮಾಡ್ತೀನಿ, ಆದರೂ ಇದು ಕನ್ನಡ ರಾಜ್ಯೋತ್ಸವದ ದಿವಸ ಮಾಡ್ಕೊಂಡಿರೋ ವಿಡಿಯೋ ಆಗಿರುತ್ತೆ. ವಾಕ್ ಹೋಗಿದ್ವಿ, ರೋಡ್ ಫುಲ್ಲು ಖಾಲಿ ಚೆನ್ನಾಗಿತ್ತು. ಮಾರ್ನಿಂಗ್ ಆ ವೈಬ್ ಇದೆಯಲ್ಲ, ಅದನ್ನು ನೋಡೋದಕ್ಕೆ ಒಂದು ಚೆಂದ. ಅದರಲ್ಲೂ ಆ ಪಕ್ಷಿಗಳದ್ದು ವಾಯ್ಸ್ ಏನು ಬರುತ್ತೆ, ಅದು ಅದ್ರ ಸೌಂಡ್ಗಳು ಕೇಳಿಸ್ಕೊಂಡ್ರೆ ಹಾಗೆ ಮೈಂಡ್ ರಿಲ್ಯಾಕ್ಸ್ ಆಗಿಬಿಡುತ್ತೆ. ನಾವು ಹಾಗೆ ವಾಕ್ ಮಾಡ್ಕೊಂಡು ಬರಬೇಕಾದ್ರೆ ಮೇಲೆ ಸ್ಟೆಪ್ಸ್ ಹತ್ತಬೇಕಾದ್ರೆ ಗಿಡಗಳ ಹತ್ರ ತೋರಿಸ್ತಾ ಇದ್ದೀನಿ ನೋಡಿ. ನನ್ನ ಬೆಸ್ಟ್ ಫ್ರೆಂಡ್ ಇದ್ದೀನಿ. ನನಗೇನಾದರೂ ಬೇಜಾರಾಯಿತು, ನನಗೆ ಮೂಡ್ ಆಫ್ ಆಯಿತು ಅಂದರೆ ನಾನು ಗಿಡಗಳ ಹತ್ರನೇ ಶೇರ್ ಮಾಡ್ಕೊಳ್ಳೋದು. ಇಲ್ಲಾಂದರೆ ವೈಟ್ ಪೇಜ್ ತೊಗೊಂಡು ವೈಟ್ ಪೇಜಲ್ಲಿ ಬರ್ಕೊಂಡ್ಬಿಡ್ತೀನಿ. ಯಾಕಂದರೆ ಕ್ಲೋಸ್ ಫ್ರೆಂಡ್ ಯಾರೇ ಎಷ್ಟೇ ಕ್ಲೋಸ್ ಫ್ರೆಂಡ್ ಆದರೂ ನಮ್ಮಿಂದ ಅವ್ರಿಗೊಂದು ದಿವಸ ಬೇಜಾರಾದಂಥ ಕಾಲದಲ್ಲಿ ಅವ್ರಿಗೆ ಈ ಥರ ಇದ್ಲೋ, ಹಿಂಗೆ ಈ ಥರ ಬೇಜಾರು ಮಾಡ್ಕೊತಿದ್ಲು, ಇವಾಗ ಈ ಥರ ಆಡ್ತಾಳೆ ಅನ್ನೋದು ಮಾತಾಡ್ತಾರೆ. ಸೊ ಅದಕ್ಕೇ ಅದಾದಮೇಲೆ ನಾನು ವಾಕಿಂದ ಬಂದು ಫಸ್ಟೇ ಇವ್ರು ಎದ್ಬಿಡ್ತಿದ್ರು, ಬಟ್ ಇವತ್ತಿನ್ನೂ ಎದ್ದಿರಲಿಲ್ಲ. ಹೇಳಿಸ್ತಾ ಇದ್ದೀನಿ ಅವರಿಗೆ. ನೈಟ್ ಸರಿಯಾಗಿ ನಿದ್ದೆ ಆಗಿರಲಿಲ್ಲ, ಯಾಕಂದರೆ ನಮ್ಮ ಮನೇದೊಂದು ಕೆಳಗಡೆ ನಾಯಿ ಬೊಗಳ್ತಾನೆ ಇತ್ತು 12ವರೆಗೂ. ಹಂಗಾಗಿ ಮಾರ್ನಿಂಗ್ ಬೇಗ ಎಚ್ಚರ ಮಾಡ್ಕೊಂಡಿಲ್ಲ ಅವರು. ಅದಾದಮೇಲೆ ನಾನು ಎದ್ದೇಳಿಸಿ ಅವರಿಗೆ ಬಿಸಿನೀರು ಕೊಟ್ಟು ನಾನು ಬಂದು ಈಚೆ ಬಿಸಿನೀರು ಕುಡಿತಾಯಿದ್ದೀನಿ. ನನಗೆ ಈಚೆ ಬಂದು ಕುಡಿದ್ರೆ ನನಗೆ ಬೇಜಾರಾದಾಗ ಏಕೇನು ಪ್ಲ್ಯಾಂಟ್ಸ್ ಹತ್ರ ಇಳ್ಕೊತೀನಿ. ಮತ್ತು ಇಲ್ಲಿ ಬಂದು ಸುತ್ತ ನಮ್ಮ ಮನೆ ಏನಿದೆ ಆ ಫುಲ್ಲು ಸುತ್ತ ಗಿಡಗಳಿದ್ದಾವೆ. ಅದನ್ನ ನೋಡಿಕೊಂಡು ಮತ್ತು ಆ ಸೈಲೆಂಟಾಗಿರುತ್ತಲ್ವ, ಇಲ್ಲೂ ಅಷ್ಟೇ ನಾನು ಟೆರೆಸಿಗೆ ಬಂದು ನಿಂತ್ಕೊಂಡ್ರೆ ಪಕ್ಷಿಗಳದ್ದು ಸೌಂಡ್ ಕೇಳಿಸ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಇಲ್ಲೇ ಬಂದು ಬಿಸಿನೀರು ಕುಡಿತಾ ಇರ್ತೀನಿ. ಅದಾದಮೇಲೆ ಇವ್ರಿಗೆ ಹಾಲು ಮಾಡಿಕೊಟ್ಟಿದ್ದೆ, ಕುಡಿತಾಯಿದ್ರು. 20 ರೂಪಾಯಿದಾ? ಹಾಂ. ಸಾಕವ? ಹಾಂ. ನೆಕ್ಸ್ಟ್ ಕಾಳೆಲ್ಲ ನೆನೆಸ್ಕೊಂಡು ಧೂಳೇನಾದ್ರು ಇದ್ದರೆ ಆಮೇಲೆ ತೊಳೆದು ಹಾಕೋಣ ಅಂತ ರೈಸ್ ಇಟ್ಬಿಡೋಣ ಫಸ್ಟು ಅಂತ ರೈಸ್ ಇಡ್ತಾಯಿದ್ದೀನಿ. ರೈಸ್ ಇಟ್ಟಾದಮೇಲೆ ಸಾಂಬಾರು ಮಾಡಬೇಕು. ಅಂದರೆ ಅಮ್ಮ ಪಾತ್ರೆ ತೊಳೆದು ಕಸ ಗುಡಿಸ್ತಾಯಿತ್ತು ಮಾರ್ನಿಂಗು. ಹಂಗಾಗಿ ನಾನೇ ಫಸ್ಟೇ ಮಾಡ್ಕೊಂಬಿಟ್ಟೆ ಕುಕ್ಕರ್ಗೆ ಇಟ್ಕೊಂಡು.
ಅದಾದಮೇಲೆ ತಿಂಡಿ ತಿನ್ಕೊಂಡು ಸ್ಕೂಲ್ಗೆ ಹೋದೆ. ಸ್ಕೂಲಲ್ಲಿ ಇವತ್ತೊಂದು ಆ್ಯಕ್ಟಿವಿಟಿ ಮಾಡೋಣ ಅಂದ್ಬಿಟ್ಟು ಆ್ಯಕ್ಟಿವಿಟಿ ಮಾಡಿದೆ. ಒಂದು ಥಾಟು ಬರುತ್ತೆ, ಸಕ್ಸಸ್ ಇಸ್ ದ ಸಮ್ ಆಫ್ ಸ್ಮಾಲ್ ಎಫರ್ಟ್ಸ್ ರಿಪೀಟೆಡ್ ಡೈಲಿ. ಅಂದರೆ ಅದು ಸಕ್ಸಸ್ ಆಗಬೇಕಂದ್ರೆ ಸ್ಮಾಲ್ ಎಫರ್ಟ್ಸ್ ನಾವು ಹಾಕಬೇಕು. ಅದು ಒಂದಿಲ್ಲ ಒಂದು ದಿವಸ ಸಕ್ಸಸ್ ನಾವು ಕಂಡೇ ಕಾಣ್ತೀವಿ. ಆದಮೇಲೆ ಮಕ್ಳಿಗೊಂದು ಆ್ಯಕ್ಟಿವಿಟಿ ಮಾಡಿಕೊಟ್ಟು, ಇವಾಗ ನಮಗೆಲ್ಲ ಸ್ಲೇಟು ಬಳಪ ಇದ್ದರೆ ಕಲ್ತ್ಕೋತಿದ್ವಿ ನಾವು ಹೊಡ್ಸ್ಕೊಂಡು ಗಿಡ್ಸ್ಕೊಂಡು. ಈಗ ಮಕ್ಳಿಗೆ ಹೊಡೆಯಂಗೂ ಇಲ್ಲ, ಏನಿಲ್ಲ. ಇವ್ರಿಗೆಲ್ಲ ಆ್ಯಕ್ಟಿವಿಟಿ ಬೇಸಿ ನಾವು ಕ್ಲಾಸ್ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ಗೆ ಆ್ಯಕ್ಟಿವಿಟಿ ಮಾಡ್ಕೊಂಡಾದ್ಮೇಲೆ ಅದಾದಮೇಲೆ ಗ್ರೂಪಿಗೆ ಸೆಂಡ್ ಮಾಡಿದೆ. ನೆಕ್ಸ್ಟ್ ಇವಾಗ ನಾನು ತೋರಿಸ್ತಾ ಇರೋದು 25, ನಾನು ಶಾರ್ಟ್ ಎಲ್ಲ ಹಾಕಿದ್ದೆ ಆಗಲೇ ನೋಡಿರ್ಬೋದು ನೀವು. 25 ಗ್ರಾಮ್ಸ್ಗೆ 2 ಲೈನ್ಸ್ ಆಗಿದೆ. ಎಲ್ಲರಿಗೂ ಇವತ್ತಿನ ಇದರಲ್ಲಿ ಈ ಚಿನ್ನದ ರೈಟಲ್ಲಿ ನಾವು ಏನು ಮಾಡ್ಕೋತೀವಿ ಅಂದರೆ, ಕಮ್ಮಿ ದುಡ್ಡಲ್ಲೇ ಆಗಲಿ ನಮಗೆ ಚೆನ್ನಾಗಿರೋದು ಸಿಕ್ಕಿದ್ರೆ ಸಾಕಪ್ಪ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ನಾನು ಯೂಶ್ವಲಿ ಎಲ್ಲನೂ ನಾನು ಲೈಟ್ ವೆಯ್ಟೇ ತೊಗೊಳ್ಳೋದು. ಒಂದು ಒಡವೆ ನಾನೀಗ 50 ಗ್ರಾಮ್ ತೊಗೋತೀನಿ ಅಂತ 50 ಗ್ರಾಮ್ ತೊಗೋಬೇಕಂದ್ರೆ ನಾನು 25 ಗ್ರಾಮ್ಸಲ್ಲಿ 2 ತೊಗೋತೀನಿ. ನಂದು 2 ಎಳೆ ಇದೆ 40 ಗ್ರಾಮ್ಸ್ದು. ಅದನ್ನು ನಾನು ಇವಾಗ ಹಾಕೊಳ್ಳಲ್ಲ, ಯಾಕಂದರೆ ಇವಾಗ ಮೋಪ್ತು ಲಾಸ್ಟ್ ಇಯರು ಸಿಂಗಲ್ ಎಳೆದು ಮಾಡಿಸ್ಕೊಂಡೆ. ಸೊ ಅದನ್ನೇ ಯೂಸ್ ಮಾಡ್ಕೋತೀನಿ ನಾನು. ಏನಾದರೂ ಅದನ್ನು ಯೂಶ್ವಲಿ ಹಾಕಲ್ಲ, ಏನಾದ್ರು ಫಂಕ್ಷನ್ಗಳಲ್ಲಿ ಮಾತ್ರ ಯೂಸ್ ಮಾಡಿ. ಇದು ನೋಡಿ, ಮಧ್ಯ ಬ್ಲ್ಯಾಕದ ಬೀಡ್ಸ್ ಬಂದಿರ್ಬೋದು ಆಗಿರ್ಬೋದು. ಇದು 25 ಗ್ರಾಮ್ಸ್ಗೆ ವಿತ್ ಮಾಂಗಲ್ಯನೂ ಸಿಗ್ತಿದೆ. ಮಾಂಗಲ್ಯ ಬೇಡ ಅಂದರೆ ನಮ್ಗೆ ಇನ್ನೊಂದು ಸ್ವಲ್ಪ ಥಿಕ್ನೆಸ್ಸು ಬರ್ಬೋದು. ಮತ್ತು ಹಾಕೊಳ್ಳೋಕೆ ನೋಡೋದಕ್ಕೂ ಏನು ಅಷ್ಟು ಸಣ್ಣಕ್ಕೂ ಏನು ಕಾಣಿಸ್ತಾ ಇಲ್ಲ. ಯಾಕೆಂದರೆ ಅದನ್ನು ನೀವು ಈ ಪಿಕ್ಚರಲ್ಲೇ ನೋಡ್ಬೋದು. ಇನ್ನು ಸ್ಯಾರಿ ಮೇಲಂತೂ ಸೂಪರಾಗಿ ಕಾಣಿಸುತ್ತೆ, ಬ್ಲ್ಯಾಕ್ ಬೀಡ್ಸ್ ಬಂದಿರೋದ್ರಿಂದ. ನೋಡಿ, ಇಷ್ಟ ಆದರೆ ಬೈ ಮಾಡಿ. ನೆಕ್ಸ್ಟು 2 ಲೈನ್ಸ್ ಜೊತೆಗೆ ಒಂದು ಶಾರ್ಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. 2 ಲೈನ್ಸ್ ಮಂಗಲ್ಯ ಜೊತೆಗೆ ನೋಡಿ, ಬರೀ 6 ಗ್ರಾಮ್ಸಲ್ಲಿ ಆಗಿರುವಂಥದ್ದಿತ್ತು. ಅದು 6 ಗ್ರಾಮ್ಸ್ ಥರ ಕಾಣಿಸ್ತಾನೇ ಇಲ್ಲ, ಎಷ್ಟು ದಪ್ಪ ಬಂದಿದೆ ಅಂತ. ಮತ್ತು ಡೈಲಿ ವೇರು ಮಾಡ್ಬೋದು. ಇದೇನು ಬೇಗ ಕಟ್ ಆಗುತ್ತೆ ಅನ್ನೋಂಗೂ ಇಲ್ಲ ಡಿಸೈನು. ಅಷ್ಟರೊಳಗೆ ತುಂಬ ಚೆನ್ನಾಗಿದೆ. ಮಾಂಗಲ್ಯ ಚೈನ್ ಜೊತೆಗಂತೂ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಯಾವುದಾದ್ರು ಮಕ್ಳುಗಳಿಗೆ ಬರ್ಡೇ ಫಂಕ್ಷನ್ ಆಗಿರ್ಬೋದು, ಇಲ್ಲ ಕಾಲೇಜು ಹೋಗೋ ಹುಡುಗಿರುಗಳಿಗೆ ಲೈಟ್ ವೆಯ್ಟ್ ಮಾಡಿಸ್ಕೊಡ್ಬೋದು ಅಂದರೆ ತುಂಬ ಚೆನ್ನಾಗಿದೆ. ಅದು ಡಿಸೈನು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಪುನಃ ಇದು ಅದೇ ದಿನದ ನೈಟ್ ಬ್ಲಾಗ್ ಆಗಿರುತ್ತೆ. ನಮ್ಮ ಮನೆಯವರು ಬಂದು ನಾನು ಮೇಲಿಂದ ನಿಂತ್ಕೊಂಡು ನೋಡ್ತಿದ್ದೆ. ಅವ್ರಿಗೆ ವೀಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ, ಬಂದರು. ಸ್ಟೆಪ್ಸ್ ಹತ್ಬೇಕಾದ್ರೆ ರಿಯಾಕ್ಷನ್ ನೋಡಿ ಮುಂದೆ ವಿಡಿಯೋನಲ್ಲಿ ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಅಂತ. ಇವಾಗ ಗಾಡಿ ಒಳಗಡೆ ಹಾಕ್ತಿದ್ದಾರೆ. ಅವ್ರು ಹೆಂಗೆ ಅಂದರೆ ಡ್ರೆಸ್ಗಳು ಅಷ್ಟೇ, ನಾವು ಬೇಗ ಹಾಳು ಮಾಡ್ಕೊಬಿಡ್ತೀನಿ. ಅವ್ರ ಡ್ರೆಸ್ಗಳು ಅಷ್ಟೇ ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ಇಟ್ಕೋತಾರೆ. ಮತ್ತು ಅವ್ರ ಹತ್ರ ಇರೋ ವಸ್ತುಗಳ್ನೂ ಅಷ್ಟೇ, ಅವ್ರ ಹತ್ರ ಇರೋ ವ್ಯಕ್ತಿಗಳ್ನೂ ಅಷ್ಟೇ ಜೋಪಾನ ಮಾಡ್ತಾರೆ ಅವರು. ನೋಡಿ ರಿಯಾಕ್ಷನ್, ಶಾಕ್ ಆಗೋದ್ರು ಹಂಗೇ ಅವರು. ಇದು ಸಂಜೆ ಕರ್ಕೊಂಡು ಹೋಗಿದ್ದೆ ಪಾರ್ಕಲ್ಲಿ, ಸ್ವಲ್ಪ ಕನ್ನಡ ರಾಜ್ಯೋತ್ಸವದೊಂದು ರೀಲ್ಸ್ ಮಾಡ್ಕೊಂಡು ಕರ್ಕೊಬರೋಣ ಅಂತ. ಅದು ಸ್ಮಾಲ್ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ.